ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಹರೀಶ್. ಇವತ್ತಿನ ವಿಡಿಯೋ ರಾಜ್ಯದ ಪ್ರತಿಯೊಬ್ಬ ನಾಗರಿಕನಿಗೂ, ಅದರಲ್ಲೂ ಮುಖ್ಯವಾಗಿ ಕರ್ನಾಟಕ ಸರ್ಕಾರದ ಗ್ಯಾರಂಟಿ ಯೋಜನೆಗಳ ಲಾಭವನ್ನು ಪಡೆಯುತ್ತಿರುವ ಕೋಟ್ಯಾಂತರ ಜನರಿಗೆ ಅತ್ಯಂತ ಪ್ರಮುಖವಾಗಿದೆ. ಕರ್ನಾಟಕ ಸರ್ಕಾರ ಜಾರಿಗೆ ತಂದಿರುವ ಪಂಚ ಗ್ಯಾರಂಟಿ ಯೋಜನೆಗಳಾದ ಗೃಹಲಕ್ಷ್ಮಿ, ಗೃಹಜ್ಯೋತಿ ಮತ್ತು ಅನ್ಯಭಾಗ್ಯ ಯೋಜನೆಗಳಲ್ಲಿ ಈಗ ದೊಡ್ಡ ಮಟ್ಟದ ಬದಲಾವಣೆ ಆಗ್ತಾ ಇವೆ. ನಮಗೆ ಪ್ರತಿ ತಿಂಗಳು ಹಣ ಬರ್ತಾ ಇದೆ, ನಮಗೇನು ತೊಂದರೆ ಇಲ್ಲ ಅಂತ ನೀವೇನಾದರೂ ಅನ್ಕೊಂಡಿದ್ರೆ ಇಂದಿನಿಂದ ಜಾರಿಗೆ ಬರುತ್ತಿರೋ ಹೊಸ ನಿಯಮಗಳು ನಿಮ್ಮನ್ನು ಸಂಕಷ್ಟಕ್ಕೆ ದೂಡಬಹುದು. ಹೌದು, ಸಾವಿರಾರು ಜನರ ಗ್ಯಾರಂಟಿ ಹಣ ಇನ್ನು ಮುಂದೆ ಕಟ್ಟಾಗುವ ಸಾಧ್ಯತೆ ಇದೆ. ಯಾರಿಗೆ ಹಣ ನಿಲ್ಲುತ್ತೆ, BPL ಕಾರ್ಡ್ ಹೊಂದಿರುವವರು ಏನ್ ಮಾಡಬೇಕು, ಗೃಹಲಕ್ಷ್ಮಿ ಹಣಕ್ಕಾಗಿ ಮತ್ತೆ ಅರ್ಜಿ ಸಲ್ಲಿಸಬೇಕಾ, ಇವೆಲ್ಲದರ ಸಂಪೂರ್ಣ ಅಧಿಕೃತ ಮಾಹಿತಿಯನ್ನ ಇವತ್ತಿನ ವಿಡಿಯೋದಲ್ಲಿ ಸರಳವಾಗಿ ಬಿಡಿಸಿ ಹೇಳ್ತೀನಿ. ವಿಡಿಯೋನ ಎಲ್ಲಿ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮೊದಲನೇದಾಗಿ ಗೃಹಲಕ್ಷ್ಮಿ ಯೋಜನೆ. ಮಹಿಳೆಯರು ಮತ್ತೆ ಅರ್ಜಿ ಸಲ್ಲಿಸಬೇಕಾ, ರಿವೆರಿಫಿಕೇಶನ್ ಮಾಡಬೇಕಾ ಅನ್ನೋದನ್ನ ನೋಡೋದಾದ್ರೆ, ರಾಜ್ಯದ ಮಹಿಳೆಯರ ಅಚ್ಚುಮೆಚ್ಚಿನ ಗೃಹಲಕ್ಷ್ಮಿ ಯೋಜನೆ ಪ್ರತಿ ತಿಂಗಳು 2,000 ಪಡೆಯುತ್ತಿರುವ ಮಹಿಳೆಯರಿಗೆ ಸರ್ಕಾರ ಒಂದು ಶಾಕಿಂಗ್ ಸುದ್ದಿ ನೀಡಿದೆ. ಅದೇನಪ್ಪಾ ಅಂದ್ರೆ, ಗೃಹಲಕ್ಷ್ಮಿ ಯೋಜನೆಯ ಫಲಾನುಭವಿಗಳ ಮರುಪರಿಶೀಲನೆ, ರಿವೆರಿಫಿಕೇಶನ್ ಪ್ರಕ್ರಿಯೆ ಆರಂಭ ಆಗ್ತಿದೆ. ಯಾಕೆ ಈ ತರ ಮಾಡುತ್ತಿದ್ದಾರೆ ಅಂತ ನೀವು ಯೋಚನೆ ಮಾಡೋದಾದ್ರೆ, ಸರ್ಕಾರದ ಇತ್ತೀಚಿನ ಆಡಿಟ್ ವರದಿಯ ಪ್ರಕಾರ ರಾಜ್ಯದಲ್ಲಿ ಗೃಹಲಕ್ಷ್ಮಿ ಯೋಜನೆಗೆ ಅರ್ಜಿ ಸಲ್ಲಿಸಿ ಕಳೆದ ಕೆಲವು ತಿಂಗಳುಗಳಲ್ಲಿ ಮರಣ ಹೊಂದಿರುವವರು ಸಾವಿರಾರು ಮಹಿಳೆಯರ ಖಾತೆಗಳಿಗೆ ಇನ್ನೂ ಹಣ ಜಮಾ ಆಗ್ತಾ ಇದೆ. ಅಷ್ಟೇ ಅಲ್ಲ, ನಕಲಿ ದಾಖಲೆಗಳನ್ನು ಸೃಷ್ಟಿಸಿ IT ಇನ್ಕಮ್ ಟ್ಯಾಕ್ಸ್ ಕಟ್ಟುವವರ ಮನೆಯವರು ಕೂಡ ಈ ಯೋಜನೆಯ ಲಾಭ ಪಡೆಯುತ್ತಿರುವುದು ಸರ್ಕಾರದ ಗಮನಕ್ಕೆ ಬಂದಿದೆ. ಕೇವಲ ಮೃತಪಟ್ಟವರ ಖಾತೆಗಳಿಗೆ ಹೋಗ್ತಿರೋ ಹಣವೇ ಬರೋಬ್ಬರಿ 100 ಕೋಟಿ ರೂಪಾಯಿಗಳಿಗಿಂತ ಹೆಚ್ಚಾಗಿದೆ. ಆದ್ದರಿಂದ ಈ ಹೊಸ ನಿಯಮವನ್ನು ಜಾರಿಗೆ ತರಲಾಗಿದೆ. ಇಷ್ಟಕ್ಕೂ ಏನೋ ಹೊಸ ನಿಯಮ ಅಂತಂದ್ರೆ, ಇನ್ನು ಮುಂದೆ ಯಾರ ಖಾತೆಗೆ ಹಣ ಹೋಗ್ತಿದೆಯೋ ಆ ಫಲಾನುಭವಿ ಜೀವಂತವಾಗಿದ್ದಾರಾ ಇಲ್ವಾ ಅನ್ನೋದನ್ನ ಪತ್ತೆ ಹಚ್ಚಲು ಬಯೋಮೆಟ್ರಿಕ್ ಅಥವಾ EKYC ಕಡ್ಡಾಯವಾಗಿ ಮಾಡುವಂತ ಸಾಧ್ಯತೆ ಇದೆ. ಒಂದು ವೇಳೆ ಯಾರಾದರೂ ತಪ್ಪು ಮಾಹಿತಿ ನೀಡಿ 2,000 ಪಡೀತಾ ಇದ್ರೆ ತಕ್ಷಣವೇ ಅಂತವರ ಹೆಸರನ್ನ ಪಟ್ಟಿಯಿಂದ ತೆಗೆದು ಹಾಕಲಾಗುತ್ತದೆ. ಆದರೆ ನೆನಪಿಡಿ, ನೀವು ಪ್ರಾಮಾಣಿಕವಾಗಿ ಅರ್ಹರಾಗಿದ್ದರೆ ನಿಮ್ಮ ಯಾವುದೇ ಹಣ ಕಟ್ ಆಗೋದಿಲ್ಲ. ಸರ್ಕಾರ ಕೇವಲ ಲೀಕೇಜ್ ತಡೆಯಲು ಈ ಕ್ರಮ ಕೈಗೊಳ್ಳುತ್ತಿದೆ ಅಷ್ಟೇ. ಲೀಕೇಜ್ ಅಂತಂದ್ರೆ ಯಾರು ಅನರ್ಹರು ಮತ್ತೆ ತೀರ್ಕೊಂಡಿದ್ದಾರೋ ಅವರ ಖಾತೆಗೆ ಹಣ ಹೋಗ್ತಾ ಇದೆಯಲ್ಲ, ಅದನ್ನ ತಡೆಯೋದಕ್ಕಷ್ಟೇ ಮಾತ್ರನೇ ಈ KYC. ನೀವು ಅರ್ಹರಾಗಿದ್ದರೆ ನಿಮ್ಗೆ ಯಾವುದೇ ರೀತಿ ತೊಂದರೆ ಆಗಲ್ಲ ಅಂತೇಳಿ ಈಗ ಸರ್ಕಾರ ಸ್ಪಷ್ಟಪಡ್ತಾ ಇದೆ. ಎರಡನೇ ಅಂಶ ಬಂದು ಗೃಹಜ್ಯೋತಿ ಯೋಜನೆ. ಉಚಿತ ವಿದ್ಯುತ್ಗೆ ಹೊಸ ID ಕಾರ್ಡ್. ಇನ್ನ ಎರಡನೆಯ ದೊಡ್ಡ ಅಪ್ಡೇಟ್ ಅಂದ್ರೆ, ಮನೆ ಮನೆಗೆ 200 ಯೂನಿಟ್ ಉಚಿತ ವಿದ್ಯುತ್ ನೀಡುವ ಗೃಹಜ್ಯೋತಿ ಯೋಜನೆ. ಈ ಯೋಜನೆಯಲ್ಲೂ ಸರ್ಕಾರ ಈಗ ರೂಲ್ಸ್ ಬದಲಾಯಿಸುತ್ತಿದೆ. ಏನಿದು ಹೊಸ ವಂಚನೆ ಜನರು ಮಾಡ್ತಾ ಇರೋದು ಸರ್ಕಾರಕ್ಕೆ ಅಂತ ನೋಡೋದಾದ್ರೆ, ಇತ್ತೀಚಿನ ತನಿಖೆಗಳಲ್ಲಿ ತಿಳಿದು ಬಂದಿರುವುದು ಏನಂದ್ರೆ, ಬೆಂಗಳೂರು ಸೇರಿದಂತೆ ರಾಜ್ಯದ ಪ್ರಮುಖ ನಗರಗಳಲ್ಲಿ ಕೆಲವರು ಒಂದೇ ಆಧಾರ್ ಕಾರ್ಡ್ ಅಥವಾ ಒಂದೇ ಕುಟುಂಬದ ಹೆಸರಿನಲ್ಲಿ 3 ರಿಂದ 4 ಉಚಿತ ವಿದ್ಯುತ್ ಮೀಟರ್ಗಳ ಲಾಭ ಪಡೀತಾ ಇದ್ದಾರೆ. ಇನ್ನು ಕೆಲವರು ಬಾಡಿಗೆ ಮನೆಗಳಿಗೆ ಮತ್ತು ವಾಣಿಜ್ಯ ಅಂದ್ರೆ ಕಮರ್ಷಿಯಲ್ ಉದ್ದೇಶದ ಅಂಗಡಿಗಳಿಗೂ ಕದ್ದು ಮುಚ್ಚಿ ಗೃಹಜ್ಯೋತಿಯ ಉಚಿತ ವಿದ್ಯುತ್ ಬಳಸ್ತಾ ಇರೋದು ಬೆಳಕಿಗೆ ಬಂದಿದೆ. ಇದರಿಂದ ಸರ್ಕಾರ ಹೊಸ ಆಕ್ಷನ್ ಪ್ಲಾನ್ ಏನ್ ಮಾಡ್ತಾ ಇದೆ ಅಂತ ನೋಡೋದಾದ್ರೆ, ಈ ವಂಚನೆಯನ್ನ ತಡೆಯಲು ಇನ್ನು ಮುಂದೆ ಗೃಹಜ್ಯೋತಿ ಫಲಾನುಭವಿಗಳಿಗೆ ವಿಶೇಷ ಡಿಜಿಟಲ್ ಗುರುತಿನ ಚೀಟಿ, ಯೂನಿಕ್ ID ಕಾರ್ಡ್ಸ್ ಅಥವಾ ಹೊಸ ಕೋಡ್ ನೀಡಲು ಇಂಧನ ಇಲಾಖೆ ನಿರ್ಧರಿಸಿದೆ. ಒಂದೇ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಮೀಟರ್ಗಳಿದ್ದರೆ ತಕ್ಷಣ ಕನೆಕ್ಷನ್ ಕಟ್ ಆಗುತ್ತದೆ. ಬಜೆಟ್ ಮಾಹಿತಿ ನೋಡೋದಾದ್ರೆ, ಸರ್ಕಾರ ಈ ಯೋಜನೆಗೆ ಯಾವುದೇ ಹಣದ ಕೊರತೆ ಮಾಡಿಲ್ಲ. ಈ ಬಾರಿಯ ಬಜೆಟ್ನಲ್ಲಿ ಬರೋಬ್ಬರಿ 10,578 ಕೋಟಿ ಹಣವನ್ನ ಕೇವಲ ಗೃಹಜ್ಯೋತಿಗೆ ಮಾತ್ರ ಮೀಸಲಿಟ್ಟಿದೆ. ಹಾಗಾಗಿ ನೀವು ಪ್ರಾಮಾಣಿಕವಾಗಿ ನಿಮ್ಮ ಸ್ವಂತ ಮನೆ ಅಥವಾ ಒಂದು ಬಾಡಿಗೆ ಮನೆಯಲ್ಲಿದ್ದರೆ ನಿಮಗೆ ಉಚಿತ ವಿದ್ಯುತ್ ಮುಂದುವರಿಯಲಿದೆ. ಜೊತೆಗೆ ಮೂರನೇ ಅಂಶ ನೋಡೋದಾದ್ರೆ, BPL ಕಾರ್ಡ್ ಪರಿಶೀಲನೆ ಮತ್ತು ಅನ್ಯಭಾಗ್ಯ ಲೇಟೆಸ್ಟ್ ಅಪ್ಡೇಟ್ ಏನಿದೆ ಅಂತ ನೋಡೋದಾದ್ರೆ, ಇನ್ನ ಇಡೀ ರಾಜ್ಯದಲ್ಲಿ ಸಂಚಲನ ಸೃಷ್ಟಿಸಿರುವ BPL ಕಾರ್ಡ್ ಯೋಜನೆ ಮತ್ತು ಅನ್ಯಭಾಗ್ಯ ಯೋಜನೆ. ಉಚಿತ ಅಕ್ಕಿ ಹಾಗೂ ಅಕ್ಕಿ ಬದಲು ಹಣ ನೀಡುವ ಈ ಯೋಜನೆಗೆ BPL ಕಾರ್ಡ್ ಅತ್ಯಂತ ಮುಖ್ಯ. ಆದರೆ ಈಗ ಸರ್ಕಾರ BPL ಕಾರ್ಡ್ ಹೊಂದಿರುವವರ ಮೇಲೆ ತೀವ್ರ ನಿಗಾ ಇಟ್ಟಿದೆ. ಯಾರೆಲ್ಲ ಕಾರ್ಡ್ ರದ್ದಾಗುತ್ತೆ ಅಂತ ನೋಡೋದಾದ್ರೆ, ಆಹಾರ ಇಲಾಖೆಯು ಇತ್ತೀಚಿನ ಡೇಟಾ ಆಧಾರದ ಮೇಲೆ ಅನರ್ಹ BPL ಕಾರ್ಡ್ದಾರರ ಪಟ್ಟಿಯನ್ನು ಸಿದ್ಧಪಡಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಯಾರಾದರೂ ಸರ್ಕಾರಿ ನೌಕರರಿದ್ದರೆ, ನಿಮ್ಮ ವಾರ್ಷಿಕ ಆದಾಯ 1 ಲಕ್ಷಕ್ಕಿಂತ ಹೆಚ್ಚಾಗಿದ್ರೆ, ನಿಮ್ಮ ಹೆಸರಿನಲ್ಲಿ 4 ಚಕ್ರದ ವಾಹನ, ಕಾರು ಮತ್ತೆ ಟ್ರ್ಯಾಕ್ಟರ್ನ ಹೊರತುಪಡಿಸಿ, ಇದು ನೆನಪಿರ್ಲಿ, 4 ಚಕ್ರ ಅಂದ ತಕ್ಷಣ ಕಾರು ಮತ್ತೆ ನೀವು ಟ್ರ್ಯಾಕ್ಟರ್ ಕೂಡ ತಗೊಂತೀರಾ, ಅವೆರಡನ್ನ ಹೊರತುಪಡಿಸಿ ಇನ್ನು ಕಮರ್ಷಿಯಲ್ ವೆಹಿಕಲ್ಗಳು ಯಾವ್ದಾದ್ರು ದೊಡ್ಡವಿದ್ರೆ
ಅಥವಾ ನೀವು 3 ಎಕರೆಗಿಂತ ಹೆಚ್ಚು ಭೂಮಿ ಹೊಂದಿದ್ದರೆ ಅಂತವರ BPL ಕಾರ್ಡ್ಗಳು ತಕ್ಷಣವೇ APL ಕಾರ್ಡ್ ಆಗಿ ಬದಲಾಯಿಸಲಾಗುತ್ತಿದೆ. ಅನ್ನಭಾಗ್ಯದ ಕತೆ ಏನು ಅಂತ ನಾವು ನೋಡೋದಾದ್ರೆ, ನಿಮ್ಮ BPL ಕಾರ್ಡ್ ಏನಾದರೂ APL ಆಗಿ ಬದಲಾಗಿದ್ದರೆ ನಿಮಗೆ ಅನ್ನಭಾಗ್ಯ ಯೋಜನೆಗೆ ಸಿಗುವ ಉಚಿತ ಅಕ್ಕಿ ಮತ್ತು ಅಕ್ಕಿ ಬದಲು ಸಿಗುವ ನಗದು ಹಣ ತಕ್ಷಣವೇ ನಿಂತು ಹೋಗುತ್ತದೆ. ಈಗಾಗಲೇ ರಾಜ್ಯಾದ್ಯಂತ ಲಕ್ಷಾಂತರ ಅನರ್ಹ ಕಾರ್ಡ್ಗಳು ಪತ್ತೆ ಹಚ್ಚಿ ರದ್ದುಗೊಳಿಸಲಾಗಿದೆ. ಆದ್ದರಿಂದ ನಿಮ್ಮ ಕಾರ್ಡ್ ಸ್ಟೇಟಸ್ ಏನಿದೆ ಅನ್ನೋದನ್ನ ಒಮ್ಮೆ ಚೆಕ್ ಮಾಡ್ಕೊಳ್ಳಿ. ಜೊತೆಗೆ ಶಕ್ತಿ ಯೋಜನೆ ಮುಚ್ಚಿ ಹೋಗುತ್ತಾ, ಇದು 4ನೇದು. ಬಜೆಟ್ ಲೆಕ್ಕಾಚಾರ ಏನು ಅಂತ ನೋಡೋದಾದ್ರೆ, ಮಹಿಳೆಯರ ಉಚಿತ ಬಸ್ ಪ್ರಯಾಣದ ಶಕ್ತಿ ಯೋಜನೆ ಸಾಮಾಜಿಕ ಜಾಲತಾಣಗಳಲ್ಲಿ ಸರ್ಕಾರದ ಹತ್ತಿರ ಹಣವಿಲ್ಲ, ಶಕ್ತಿ ಯೋಜನೆ ಸದ್ಯದಲ್ಲೇ ನಿಂತು ಹೋಗುತ್ತೆ ಅನ್ನೋ ವದಂತಿಗಳು ಹರಿದಾಡ್ತಾ ಇವೆ. ಆದರೆ ಇದು ಕೇವಲ ಸುಳ್ಳು ಸುದ್ದಿ. ಸರ್ಕಾರ ಈ ವರ್ಷದ ಬಜೆಟ್ನಲ್ಲಿ ಶಕ್ತಿ ಯೋಜನೆಗಾಗಿ 5,300 ಕೋಟಿ ಹಣವನ್ನು ಮಂಜೂರು ಮಾಡಿದೆ. ಅಂದ್ರೆ ಈ ವರ್ಷವೂ ಮಹಿಳೆಯರಿಗೆ ಉಚಿತ ಬಸ್ ಪ್ರಯಾಣ ಸಂಪೂರ್ಣವಾಗಿ ಮುಂದುವರಿಯುತ್ತದೆ. ಯಾವುದೇ ಕಾರಣಕ್ಕೂ ಈ ಯೋಜನೆ ನಿಲ್ಲೋದಿಲ್ಲ ಎಂದು ಸಾರಿಗೆ ಇಲಾಖೆಗೆ ಸ್ಪಷ್ಟಪಡಿಸಿದೆ. ಆದರೆ KSRTC ಬಸ್ಗಳಲ್ಲಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಪ್ರಕ್ರಿಯೆಯನ್ನ ಇನ್ನಷ್ಟು ಚುರುಕುಗೊಳಿಸಲು ಸರ್ಕಾರ ಮುಂದಾಗಿದೆ. ನೆನಪಿರಲಿ ಸ್ನೇಹಿತರೆ, ಕರ್ನಾಟಕ ಸರ್ಕಾರ ಅಧಿಕಾರಕ್ಕೆ ಬಂದಿರೋದೇ ಈ ಎಲ್ಲಾ ಗ್ಯಾರಂಟಿಗಳಿಂದ. ಈ ಗ್ಯಾರಂಟಿಗಳಲ್ಲಿ ಏನಾದರೂ ಬದಲಾವಣೆ ಆಗಬಹುದೇ ಹೊರತು ಈ ಗ್ಯಾರಂಟಿಗಳು ನಿಲ್ಲೋದಂತೂ ಸದ್ಯಕ್ಕೆ ಕಾಣಿಸ್ತಾ ಇಲ್ಲ. ಮುಖ್ಯಮಂತ್ರಿ ಬದಲಾದರೂ ಸಹ ಸರ್ಕಾರ ಎಲ್ಲಾ ಗ್ಯಾರಂಟಿಗಳಿಗೆ ಬೇಕಾದಷ್ಟು ಅನುದಾನವನ್ನ ಹೊಂದಿಸಿಕೊಂಡು ಈ ಗ್ಯಾರಂಟಿಗಳನ್ನ ಮುಂದುವರಿಸ್ತೀವಿ ಅಂತಾನೆ ಹೇಳ್ತಾ ಬಂದಿದೆ. ವೀಕ್ಷಕರೇ, ಒಟ್ಟಾರೆಯಾಗಿ ಹೇಳಬೇಕಂದ್ರೆ ಸರ್ಕಾರ ಗ್ಯಾರಂಟಿ ಯೋಜನೆಗಳನ್ನ ನಿಲ್ಲಿಸುತ್ತಿಲ್ಲ. ಆದರೆ ತೆರಿಗೆದಾರರ ಹಣ ದುರುಪಯೋಗ ಆಗಬಾರದು ಮತ್ತು ಕೇವಲ ಬಡವರಿಗೆ ಮಾತ್ರ ಈ ಯೋಜನೆಗಳು ಸಿಗಬೇಕು ಅನ್ನೋ ಕಾರಣಕ್ಕೆ ನಿಯಮಗಳನ್ನು ತುಂಬಾ ಬಿಗಿಗೊಳಿಸುತ್ತಿದೆ. ನಿಮ್ಮ ಮನೆಯಲ್ಲಿ ಗೃಹಲಕ್ಷ್ಮಿ ಅಥವಾ ಅನ್ನಭಾಗ್ಯದ ಹಣ ಸರಿಯಾಗಿ ಬರ್ತಾ ಇದೆಯಾ? ಇತ್ತೀಚಿನ ನಿಯಮಗಳ ಬದಲಾವಣೆ ಬಗ್ಗೆ ನಿಮ್ಮ ಅಭಿಪ್ರಾಯವೇನು? ಸರ್ಕಾರಿ ಮಾಡುತ್ತಿರುವುದು ಸರಿಯೇ ಅಥವಾ ತಪ್ಪೇ ಅನ್ನೋದನ್ನ ಕೆಳಗೆ ಕಮೆಂಟ್ ಮಾಡಿ ನಮಗೆ ತಿಳಿಸಿ. ಈ ಪ್ರಮುಖ ಮಾಹಿತಿಯನ್ನ ನಿಮ್ಮ ವಾಟ್ಸಪ್ ಗ್ರೂಪ್ಗಳಲ್ಲಿ ನಿಮ್ಮ ಸ್ನೇಹಿತರು ಮತ್ತು ಕುಟುಂಬದವರಿಗೆ ಶೇರ್ ಮಾಡಿ, ಅವ್ರಿಗೂ ಅಲರ್ಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಧನ್ಯವಾದಗಳು.